ಸ್ನೇಹಿತರೆ ನಮಸ್ಕಾರ. ಸಾಮಾನ್ಯವಾಗಿ ಬೇಸಿಗೆ ಬಿಸಿಲಿನಲ್ಲಿ ಬರುವ ಬೆವರಿನಿಂದ ಸಣ್ಣ ಪುಟ್ಟ ಸೋಂಕುಗಳು ಚರ್ಮದ ಮೇಲೆ ತುರಿಕೆ, ಕಜ್ಜಿ, ಗಜಕರ್ಣ, ಹುಳಕಡ್ಡಿ, ಗುಳ್ಳೆಗಳು, ತತ್ತು ಇತ್ಯಾದಿ ಚರ್ಮ ಸಂಬಂಧಪಟ್ಟ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ. ಈ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಮತ್ತು ಇದಕ್ಕೆ ಯೂಸ್ ಮಾಡುವಂಥ ಕೆಲವು ಮನೆ ಮದ್ದು ಔಷಧಿಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ತಪ್ಪದೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಸ್ರೆಬಿಸ್ ಅಥವಾ ತುರುಕಜ್ಜಿಯು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಓವರ್ ಸೋಂಕಿತ ಪೀಡಿತರ ವ್ಯಕ್ತಿಯೊಂದಿಗೆ ದೀರ್ಘಕಾಲ ದೈಹಿಕ ಸಂಪರ್ಕದ ಮೂಲಕ ಇದು ಹರಡುತ್ತದೆ. ಇದು ಸಾಮಾನ್ಯವಾಗಿ ಯೂಟೋಪ್ಯಾರಸೈಟ್ ಪರಮಾವಲಂಬಿ ಜೀವಿಯಿಂದ ಉಂಟಾಗುತ್ತದೆ. ಇದು ಸೋಂಕು ರೋಗವಾಗಿದ್ದು ಆರ್ಕೋಪೈಸ್ ಕೈಬಿ ಎಂಬ ಕ್ರಿಮಿ ಇದಕ್ಕೆ ಮುಖ್ಯ ಕಾರಣ. ರೋಗಿಯ ಜೊತೆ ಸಂಪರ್ಕ ಆರೋಗ್ಯ ವ್ಯಕ್ತಿಗೂ ಕೂಡ ತುರುಕಜ್ಜಿ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ತುರುಕಜ್ಜಿ ಪತ್ತೆಯಾಗುವುದಕ್ಕೆ ಒಂದು ಇತಿಹಾಸವೇ ಇದೆ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಅರಿಸ್ಟಾಟಲ್ ಕಜ್ಜಿಯನ್ನು ಪತ್ತೆ ಮಾಡಿದ್ದರು. ಇದಕ್ಕೆ ಅಕಾರಿ ಎಂದು ಹೆಸರು ಕೂಡ ಇಟ್ಟಿದ್ದರು. ಅಕಾರಿ ಎಂದರೆ ಗಾಯದಲ್ಲಿ ಕ್ರಿಮಿಗಳು ವಾಸಿಸುತ್ತಿವೆ ಎಂದರ್ಥ. ಫ್ರಾನ್ಸ್ ಚಕ್ರವರ್ತಿ 1ನೇ ನೆಪೋಲಿಯನ್ ಸಹ ತುರುಕಜ್ಜಿ ರೋಗದಿಂದ ನರಳಿ ಸಾವನ್ನಪ್ಪಿದ ಎಂದು ಇತಿಹಾಸ ಹೇಳುತ್ತದೆ. ಆದರೆ ಈ ಚರ್ಮದ ಮೇಲೆ ಕಂಡುಬರುವ ಈ ಉಳ್ಳಗಡ್ಡೆ ಸಮಸ್ಯೆಯಂತೂ ತುಂಬಾನೇ ತುರಿಕೆ ಅನುಭವ ನೀಡುವುದರಿಂದ ಕೆಲವು ಬಾರಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವ ಆಯಿಂಟ್ಮೆಂಟ್ಗಳು ಕೆಲಸ ಮಾಡುತ್ತವೆ ಎಂದು ನಂಬಿಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ಇಂಥ ಸಮಸ್ಯೆಗಳಿಗೆ ಕೆಲವೊಮ್ಮೆ ಮನೆ ಮದ್ದುಗಳನ್ನು ಬಳಸುವ ಮೂಲಕ ಸುಲಭವಾಗಿ ಪರಿಹಾರ ಕಾಣಿಕೊಳ್ಳಬಹುದು. ಮೊದಲನೆಯದಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ತುಳಸಿ ಗಿಡದಲ್ಲಿ ಹಲವಾರು ರೀತಿಯ ಔಷಧಿ ಗುಣಗಳು ಇವೆ ಎಂದು ಹೇಳಲಾಗುತ್ತದೆ. ಇನ್ನು ತುಳಸಿ ಎಲೆ ವಿಶೇಷತೆ ಅಂದರೆ ಇದರಲ್ಲಿ ಅತಿ ಹೆಚ್ಚಾಗಿ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಫಂಗಲ್ಸ್ ಉಪಯುಕ್ತ ಅಂಶಗಳು ಕಂಡುಬರುತ್ತವೆ. ಇವು ಚರ್ಮದ ಸಮಸ್ಯೆಗಳಾದ ಕಜ್ಜಿ, ತುರಿಕೆ, ಹುಳುಕಡ್ಡಿ ಸೋಂಕುಗಳನ್ನು ತಡೆಗಟ್ಟುವುದರಲ್ಲಿ ಸಹಾಯ ಮಾಡುತ್ತವೆ. ತುಳಸಿ ಎಲೆ ರಸವನ್ನು ಹಿಂಡಿಕೊಂಡು ಅದನ್ನು ಚರ್ಮದ ಮೇಲೆ ಹುಳುಕಡ್ಡಿ ಆದ ಜಾಗದಲ್ಲಿ ಹಚ್ಚಿದರೆ ಇದಕ್ಕೆ ಒಳ್ಳೆಯ ಪರಿಹಾರ ಸಿಗುತ್ತದೆ. ಸೆಕೆಂಡ್ ನಂಬರ್, ಅರಿಶಿನ. ಅರಿಶಿನ ಚಿನ್ನದ ದೇವತೆ ಎಂದು ಪ್ರಖ್ಯಾತಿಯಾಗಿರುವ ಅರಿಶಿನ ಪುಡಿ ತನ್ನಲ್ಲಿ ಹಲವಾರು ರೀತಿಯ ಪೌಷ್ಟಿಕಾಂಶ ತತ್ವಗಳನ್ನು ಹೊಂದಿರುತ್ತದೆ. ಜೊತೆಗೆ ಔಷಧಿ ಗುಣಗಳನ್ನು ಕೂಡ ಹೊಂದಿದೆ. ಆ್ಯಂಟಿ ಆಕ್ಸಿಡೆಂಟಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಹೀಗೆ ಹಲವಾರು ಗುಣಗಳನ್ನು ಕೂಡ ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿದೆ. ಅದರಲ್ಲೂ ಅರಿಶಿನದಲ್ಲಿರುವ ಕ್ರೆಕ್ಯಾಮಿನ್ ಎಂಬ ಸಂಯುಕ್ತ ಅಂಶ ತುಂಬಾ ಶಕ್ತಿಯುತವಾದ ಆ್ಯಂಟಿ ಸಲ್ಫೇಟ್ ಮತ್ತು ಆ್ಯಂಟಿ ಫಂಗಲ್ ಗುಣಲಕ್ಷಣಗಳನ್ನು ಒಳಗೊಂಡಿರುವುದರಿಂದ ಚರ್ಮದ ಸಮಸ್ಯೆಗಳಾದ ಗಜಕರ್ಣಿ, ತುರಿಕೆ, ಹುಳಕಡ್ಡಿ ಸೋಂಕುಗಳನ್ನು ತಡೆಯುವುದರಲ್ಲಿ ಅರಿಶಿನ ತುಂಬಾ ಉಪಯುಕ್ತವಾಗಿರುತ್ತದೆ. ಸ್ವಲ್ಪ ಅರಿಶಿನ ಪೇಸ್ಟನ್ನು ಚರ್ಮದ ವ್ಯಾಲ್ಯೂರ ಜಾಗಕ್ಕೆ 8 ದಿವಸಗಳ ಕಂಟಿನ್ಯೂಸ್ ಆಗಿ ಹಚ್ಚಿದರೆ ನಿಮಗಿರುವ ಚರ್ಮದ ಸಮಸ್ಯೆ ಪರಿಹಾರವಾಗುತ್ತದೆ. ಜೊತೆಗೆ ಚರ್ಮಕ್ಕೆ ಒಳ್ಳೆ ಹೊಳಪನ್ನು ಕೂಡ ಇದು ನೀಡುತ್ತದೆ. ಥರ್ಡ್ ನಂಬರ್, ಸಾಸಿವೆ ಕಾಳುಗಳು. ಇವುಗಳು ಕೂಡ ಚರ್ಮದ ಗುಣಪಡಿಸುವ ಎಲ್ಲ ಗುಣಲಕ್ಷಣಗಳಿವೆ. ಇದಕ್ಕೆ 1-2 ಚಮಚ ಸಾಸಿವೆ ಬಿಸಿ ನೀರಿನ ಜೊತೆ ಮಿಶ್ರಣ ಮಾಡಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಹುಳುಕಡ್ಡಿ ಸೋಂಕು ಆದ ಚರ್ಮದ ಭಾಗದಲ್ಲಿ 3 ಅಥವಾ 4 ದಿನ ಹಚ್ಚಿದರೆ ಇಂಥ ಚರ್ಮದ ರೋಗ ಬೇಗನೆ ವಾಸಿಯಾಗುತ್ತವೆ. ಈ ಸಾಸಿವೆ ಕಾಳುಗಳಲ್ಲಿ ಕಂಡುಬರುವ ಅತ್ಯಧಿಕ ಸಲ್ಫೇಟ್ ಪ್ರಮಾಣ ತನ್ನ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಗುಣಲಕ್ಷಣಗಳನ್ನು ಚರ್ಮದ ಸೋಂಕುಗಳು ನಿವಾರಣೆ ಮಾಡಬಲ್ಲದು. ನೆಕ್ಸ್ಟ್ 4th ನಂಬರ್, ಬೋನರ್ಸಿ ಮರ ಅಥವಾ ಬುಗುರಿ ಮರ. ಗಜಕರ್ಣಕ್ಕೆ ರಾಮಬಾಣದ ಈ ಗಿಡದ ಎಲೆಗಳು, ಬುಗುರಿ ಆಕಾರದ ಕಾಯಿಗಳು, ಹಳದಿ ಬಣ್ಣದ ಹೂಗಳು ಆಗಿರುವ ಈ ಮರವನ್ನು ಸಾಮಾನ್ಯವಾಗಿ ಒಮ್ಮೆ ಆದರೂ ನೀವು ಈ ಮರವನ್ನು ನೋಡೇ ಇರುತ್ತೀರ. ಈ ಮರ ತೊಗಟೆಯಿಂದ ಹಿಡಿದು ಕಾಯಿಯವರೆಗೂ ಔಷಧಿ ಗುಣಗಳನ್ನು ಹೊಂದಿದೆ. ಈ ಮರದ ಕಾಯಿಯನ್ನು ಜಜ್ಜಿ ಅದರಲ್ಲಿ ಬರುವ ಹಳದಿ ರಸದಿಂದ 1 ವಾರ ಗಜಕರ್ಣ ಇರುವ ಜಾಗಕ್ಕೆ ಹಚ್ಚಿದರೆ ಅದರಿಂದ ಮುಕ್ತಿ ಕಾಣಬಹುದಾಗಿದೆ. ನೆಕ್ಸ್ಟ್ 5th ನಂಬರ್, ಬೇವಿನ ಎಲೆ. ಚಿಕ್ಕ ವಯಸ್ಸಿನಲ್ಲಿ ಕಂಡುಬರುತ್ತಿದ್ದ ಚರ್ಮದ ರೋಗದ ಸಮಸ್ಯೆಗೆ ಹಿರಿಯರು ಬೇವಿನ ಎಲೆ ನೀರಿನಲ್ಲಿ ಅರೆದು ಉಗುರು ಬೆಚ್ಚನೆ ನೀರನ್ನು ಸ್ನಾನ ಮಾಡಿಸುವುದು ರೋಚಕ. ಈಗಲೂ ಕೂಡ ನೀವು ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಬಣ್ಣ ಬದಲಾಗುವವರೆಗೆ ಕುದಿಸಿ ಅದನ್ನು ಫಿಲ್ಟರ್ ಮಾಡಿ ಆ ನೀರಿನಲ್ಲಿ ಸ್ನಾನ ಮಾಡಿದರೆ ನಿಮ್ಮ ತ್ವಚೆ ಭಾಗದಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾ ಸೋಂಕುಗಳು ದೂರವಾಗುತ್ತವೆ. ಇದರಿಂದ ತುರಿಕೆ ಕೂಡ ಕಡಿಮೆ ಆಗುತ್ತದೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.